ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಸಾಹಸದ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವತ್ತೊಂದು ಸಾಹಸದ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಕುಣಿಗಲ್ ಪಟ್ಟಣದ ಹೊಂದ್ಕೊಂಡಂತೆ ಅಂಚೆಪಾಳ್ಯದಲ್ಲಿರುವಂಥ ರೆಡ್ಜಿಲ್ ಫ್ಯಾಕ್ಟ್ರಿ ನೋಡಿ, ಇಲ್ಲೊಂದು ಜೇನಿದೆ. ಅದಕ್ಕೆ ಒಂದು ದೊಡ್ಡ ಯಂತ್ರವನ್ನು ತರಿಸಿದ್ದೀವಿ. ಇದು ಮುರುಗನ್ ಕ್ರೇನ್ ಅಂತ ಹೇಳಿ ನಮ್ಮ ಕುಣಿಗಲ್ಲು ಸುತ್ತಮುತ್ತ ಎಲ್ಲ ತುಂಬ ಫೇಮಸ್ ಇವರು. ನೋಡಿ ಈ ಕ್ರೇನ್ ಯಾವ ಥರ ವ್ಯವಸ್ಥೆ ಕೆಲಸ ಮಾಡ್ತಾಯಿದೆ ಅಂತಂದರೆ, 4 ನೋಡಿ ಅಲ್ಲೊಂದು ಮತ್ತೊಂದು ಇಲ್ಲಿ 2 ಇದೆ. ಅಂದರೆ ಲ್ಯಾಂಡ್ಗೆ ಸಪೋರ್ಟ್ ಆಗ್ತಾಯಿದೆ. ನೋಡಿ ಇಲ್ಲಿ ಲ್ಯಾಂಡಿಗೆ ಸಪೋರ್ಟ್ ಆಗ್ತಾಯಿದೆ. ಸಂಪೂರ್ಣ ಯಂತ್ರ ಈ 4 ಕಾಲುಗಳ ಮೇಲೆ ನಿಲ್ಲುತ್ತೆ. ಸಂಪೂರ್ಣ ಯಂತ್ರ ಈ 4 ಕಾಲುಗಳ ಮೇಲೆ ನಿಲ್ಲುತ್ತೆ. ನೋಡ್ತಾ ಇದ್ದೀರಲ್ಲ, ಇದೊಂದು ಈ ಬೃಹತ್ತಾಕಾರದ ಯಂತ್ರದ ಮೇಲೆ ನಾನು ಕೂತ್ಕೊಂಡು ಎಲ್ಲಿಗೆ ಹೋಗಬೇಕು ನೋಡಿ. ಝೂಮರ್ ಇದೆ. ಆ ಬಿಲ್ಡಿಂಗಲ್ಲಿ ಕಾಣ್ತಿದೆಯಲ್ಲ ನಿಮಗೆ ದೂರದಲ್ಲಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ನಾನು ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಈ ಜೇನನ್ನು ತೆಗಿಬೇಕು. ಅಂದಾಜು ಕನಿಷ್ಠ 25 ಮೀಟ್ರ್ ದೂರದಲ್ಲಿದೆ. ಅದನ್ನು ಈ ದಿನ ನಾವು ಕ್ಲಿಯರ್ ಮಾಡಬೇಕು. ಹಾಗಾಗಿ ಒಂದು ಸಾಹಸದ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ನೋಡಿ. ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಈ ಕಾರ್ಖಾನೆಯಲ್ಲಿದ್ದಂಥ ಹಲವಾರು ಡಬ್ಬಗಳನ್ನ ತೆರವು ಮಾಡುವಂಥ ಕೆಲಸ ನಡೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದೇ ಯಂತ್ರ. ಇದು ಕ್ರೇನ್. ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ನೀವು ಬೆಂಗಳೂರು ಕಡೆ ಹೋಗಬೇಕಾದ್ರೆ ಕೆಲವು ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಅವೆಲ್ಲನೂ ಕೂಡ ಹೆಂಗಪ್ಪ ಅಲ್ಲಿ ತಗೊಂಡೋಗಿ ಮಡಗಿದ್ರು ಅಂತಿರಲ್ಲ, ಈ ಯಂತ್ರದಿಂದನೇ ತಗೊಂಡೋಗುವಂಥದ್ದು. ಇದರ ಮಾಲೀಕರು ಮುರುಗನ್ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇವಾಗ ಇದರೆಲ್ಲ ಎಲ್ಲ ಥರನೂ ಕೆಲಸ ಮಾಡ್ಬೋದು ಸರ್. ಹೈಟ್ ಇರೋದು, ಆಮೇಲೆ 30 ಮೀಟ್ರ್ 40 ಮೀಟ್ರ್, ಇದು 45 ಮೀಟ್ರ್ ಬೂಮ್ ಬರುತ್ತೆ ಲೆಂತ್. ಹೈಟ್ ಕೆಲಸದಲ್ಲ, ಹೈಟ್ ಮೇಲೆ ಏನಿದ್ರೂ ಮಡಗ್ಬೋದು. ಆಮೇಲೆ ಈ ಬಕೆಟೆಲ್ಲ ಈ ಜೇನನ್ನು ಕಿಲಕ್ಕೆ ಇಲ್ಲಿ ಬಂದಿದ್ದೀವಿ. ಹೈಟ್ ಇರೋಂಥ ಯಾವುದಿದ್ರೂ ಮಾಡ್ಬೋದು. 3ನೇ ಫ್ಲೋರ್ 4ನೇ ಫ್ಲೋರ್, ಒಟ್ಟು ಇದು 11 ಫ್ಲೋರ್ ತನಕ ಹೋಗುತ್ತೆ ಹೈಟ್. 11 ಫ್ಲೋರ್ ತನಕ ಹೈಟ್ ಹೋಗುತ್ತೆ. ಟೋಟಲ್ ಜಿಪ್ ಎಲ್ಲ ಸೇರಿ ಅದರಲ್ಲಿರೋದು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ? ಯಾರು ಇವಾಗ ಬಂದ್ಬಿಟ್ಟು 3 ಜನ ಬಂದಿದ್ದೀವಿ ಸರ್ ಇಲ್ಲಿ. ಇಲ್ಲಿ ಎಲ್ಲ ಫುಲ್ಲು 4 ಕಡೆನೂ ಸ್ಟ್ಯಾಂಡಾಗಿ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಫುಲ್ಲು ಸೇಫ್ಟಿ ಇದನ್ನು ಕೊಟ್ಕೊಂಡು ಆಮೇಲೆ ಬೂಮ್ ಓಪನ್ ಮಾಡಿಬಿಟ್ಟು ವರ್ಕ್ ಮಾಡಬೇಕು. ತುಮಕೂರು, ಕುಣಿಗಲ್ಲು, ಬೆಂಗಳೂರು, ಮಂಡ್ಯ ಯಾವಾಗಾದ್ರೆ ನಿಮಗೆ ಕ್ರೇನ್ ಅವಶ್ಯಕತೆ ಇದೆ ಅಂದರೆ ದಯವಿಟ್ಟು ಇವ್ರ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ. ರೀಸನಬಲ್ ಮಾಡಿಕೊಡ್ತಾರೆ. ರೇಟ್ ಏನು ಅಷ್ಟೊಂದು ಯಾವುದು ಕಾಸ್ಟ್ಲಿ ಮಾಡಲ್ಲ. ಉತ್ತಮವಾದ ಕೆಲಸಗಾರರು, ಶ್ರಮಜೀವಿ. ನಾನು ನಿಮಗೆ ಯಾವ ರೀತಿ ಜೇನು ತೆಗಿತೀವಿ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. Hold on. ಅಂಚೆಪಾಳ್ಯದ ಕಾರ್ಖಾನೆಯಲ್ಲಿದ್ದಂಥ ಜೇನನ್ನು ತೆಗೆದಿದ್ದೀವಿ ನೋಡಿ. ಈ ಜೇನು ಎಲ್ಲ ಕೂಡ ಇದರಲ್ಲಿ ಸುರಕ್ಷಿತವಾಗಿದೆ. ಒಂದು ಜೇನು ನೊಣನೂ ಕೂಡ ಸತ್ತಿಲ್ಲ, ಎಲ್ಲ ಕೂಡ ಜೀವಂತವಾಗಿದೆ. ಇದನ್ನು ತಗೊಂಡೋಗಿ ಬೇರೆ ಅರಣ್ಯ ಪ್ರದೇಶಕ್ಕೆ ಬಿಡುವಂಥ ಕೆಲಸವನ್ನು ನಾವು ಮಾಡೋಣ. ಬಂಧುಗಳೇ, ಈ ಜೇನು ರಕ್ಷಣೆ ಮಾಡೋದು ಅನ್ನೋದು ನಿಜವಾಗಲೂ ನಮಗೆ ಸಂತೋಷದ ವಿಚಾರ. ಯಾಕೆ ಅಂತಾದರೆ, ಮನುಷ್ಯನಿಗೆ ಬೇಕಾದ ಆಹಾರವನ್ನು ಉತ್ಪಾದನೆ ಮಾಡೋಕ್ಕೆ ಜೇನು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ, ನಮ್ಮ ರೈತರು ಕೂಡ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ,
ಯಾವ ತೋಟದಲ್ಲಿ ಜೇನು ಇರುತ್ತೋ ಅದರಲ್ಲಿ 25% ಇಳುವರಿ ಜಾಸ್ತಿ ಆಗುತ್ತೆ ಎನ್ನುವ ವಿಜ್ಞಾನಿಗಳು ಮತ್ತು ರೈತರು ಕೂಡ ದೃಢಪಟ್ಟಿದ್ದಾರೆ. ಹಾಗಾಗಿ ಆಹಾರ ಉತ್ಪಾದನೆಗೆ ಮುಖ್ಯವಾಗಿ ವಹಿಸುವಂಥ ಈ ಜೇನನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ. ಇಂತಹ ಕೆಲಸವನ್ನು ಮಾಡಿದಂಥ ಕಂಪನಿಯವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸೋಣ. ಅದೇ ರೀತಿ ಈ ಕಾರ್ಯಾಚರಣೆ ನೋಡಿದವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ಸ್ನೇಹಿತರೆ, ಈ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವಂಥ ಮಂಜುನಾಥ್ ಅನ್ನೋರು ನಮ್ಮ ಜೊತೆಲಿದ್ದಾರೆ. ಯಾಕೆ ಅಂತ ಅಂದರೆ ನಮಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ವಿ ಅಂತ ಹೇಳಿ. ಅವರು ಅದನ್ನು ತಿಳಿಸ್ತಾರೆ, ಕೇಳೋಣ. ಮಂಜುನಾಥ್ ಅವರೇ, ಯಾವ ಥರ ಇತ್ತು ನಮ್ಮ ಕಾರ್ಯಾಚರಣೆ? ಇಲ್ಲ, ನಿಜಕ್ಕೂ ಅದು ದೊಡ್ಡ ಸವಾಲಿನ ಕೆಲಸನೇ. ಅಣ್ಣವರು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತು ಅವರು ಧೈರ್ಯ ಕೂಡ ನಾವು ಮೆಚ್ಚಬೇಕಾದದ್ದೇ. ಯಾಕೆಂದರೆ ಅಷ್ಟು ಹೈಟಲ್ಲಿ ಹೋಗಿ ಕೆಲಸ ಮಾಡೋದು ಏನು ತಮಾಷೆ ಮಾತಲ್ಲ. ಅದು ಕೂಡ ಜೇನು ನೊಣದ ಜೊತೆ ಹೊಡೆದಾಟ ಅನ್ನೋದು ಅದು ತುಂಬಾ ಕಷ್ಟ. ಅದರಲ್ಲೂ ಕೂಡ ತುಂಬ ಅದ್ಭುತವಾಗಿ ಕಾರ್ಯ ಮಾಡಿದ್ದಾರೆ. ಜೇನು ನೊಣ ಒಂದು ಕೂಡ ಆಚೆ ಬರ್ದಂಗೆ ಅಷ್ಟು ನೀಟಾಗಿ ಅವರು ಅದು ಜೇನು ಕಿತ್ತಿದ್ದಾರೆ. ಒಂದು ನೊಣ ಕೂಡ ಸತ್ತಿಲ್ಲ ಅಂತಲೇ ಹೇಳ್ಬೋದು ನಾವು, ಯಾಕೆಂದರೆ ನೋಡ್ತಾ ಇದ್ವಿ ಕಣ್ಣಿಂದ. ಸೊ ಅಣ್ಣವ್ರು ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಅದನ್ನು ನಾವು ಅವ್ರನ್ನ ಒಪ್ಪಲೇಬೇಕು. ಅದರಲ್ಲಿ ಸ್ನೇಹಿತರೆ, ಕಾರ್ಖಾನೆಯಲ್ಲಿ ಬಂಧಿಸಿದ ಜೇನು ಹುಳುಗಳನ್ನು ತೆಗೆದುಕೊಂಡೋಗಿ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟಿದ್ದೇವೆ. ಬೆಳಗಾಗ್ತಿದ್ದಂಗೆ ಅವು ಕೂಡ ಎದ್ದು ತಮ್ಮ ಹೊಸ ಬದುಕನ್ನು ಕಟ್ಕೊಳ್ತವೆ. ನೀವು ಕೂಡ ಆ ಜೇನನ್ನು ಸಾಯಿಸ್ದಲೇ ಆ ಬದುಕಿಗೆ ಸಹಕಾರ ಕೊಡುವ ಕೆಲಸ ಮಾಡಿ. ಬಂಧುಗಳೇ, ಜೇನನ್ನು ಕೊಲ್ಲಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಜೇನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಆ ಮನಸ್ಥಿತಿ ಇದ್ದು ನೀವು ಕೂಡ ಜೇನು ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಈ ವಿಡಿಯೋನ 4-6 ಜನಕ್ಕೆ ಶೇರ್ ಮಾಡಿ. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.